ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಬರೇ ನಿನ್ನ ಹೇಳಿದ್ದಷ್ಟೇ ತಡ. ಇವತ್ತಿನ ದಿನ ಹೆಣ್ಣಿನವ್ರ ಕಡೆಯವರು ಬೇಂಡ್ ಬಾಜಿ ಹಿಡ್ಕೊಂಡು ಬಂದ್ಬಿಟ್ರು. ಅವ್ರು ಹಂಗ ನಮ್ಮ ಕೊಂಡೆದ ಗಲ್ಲಿಯವರು. ಯವ್ವ, ಈ ಜಗತ್ತಿನೊಳಗೆ ಎರಡೇ ಸಲ ನಮ್ಮನ್ನು ಅಗಸ್ಯಂತ ತರ್ತಾರ, ಅಗಸ್ಯಂತ ಒಯ್ತಾರೆ. ನೆನಪಿರ್ಲಿ ನಿಮಗೆಲ್ಲ. ಎರಡೇ ಸಲ ಬಿಟ್ರೆ ಮತ್ತೊಮ್ಮೆ ಒಯ್ಯಂಗಿಲ್ಲ ನೋಡ್ರಿ. ಮುಂದೆ ಅವರು ಬೇಂಡ್ ಹತ್ತಿರ ಡುಮ್ಮ ಅಂತೀರಿ ನೀವು. ಬೇಂಡ ಮುಂದೆ ಬಾರಿಸ್ತಿರ್ತಾರೆ, ಹಿಂದೆ ಇವ್ರು ಮದುಮಕ್ಕಳು. ಎಷ್ಟು ಮಜಾ ಅದ ನೋಡ್ರಿ ಇದು. ಮದುವೆ ಮಾಡ್ಕೊಂಡು ಬರ್ಬೇಕಾದ್ರೆ ಹನುಮಂದಿಯವ್ರ ದೇವಸ್ಥಾನಕ್ಕೆ ಎಲ್ಲ ಅಗಸ್ಯಾಗ ದೇವಸ್ಥಾನಕ್ಕೆ ದರ್ಶನ ಮಾಡಿಸಿ ಅಗಸ್ಯಂದೇ ಒಯ್ತಾರ. ಅಗಸ್ಯಂದ ಒಯ್ಬೇಕಾದ್ರೆ ಮುಂದೆ ಏನು ಮಾಡ್ತಾರೆ ಗೊತ್ತೇನು? ಅವ್ರು ಬಾರಿಸ್ತಿರ್ತಾರೆ, ನೀವಿಬ್ರು ಮಂದಿ ಹಿಂದೆ. ಈಗೆಲ್ಲ ಕಾರಣ ಬಂದವ, ಕಾರಣ ಕೂಡ್ತಾರೆ. ಹಿಂಗೆ ಒಯ್ಬೇಕಾದ್ರೆ ಅಕ್ಕಪಕ್ಕದವ್ರ ಮನೆಯವ್ರು ಏನು ಮಾಡ್ತಾರೆ ಅಂದ್ರೆ, ಇನ್ನು ಮದುಮಕ್ಕಳು ನಮ್ಮ ಊರಿಗೆ ಬರಾಕತ್ತಾರಂತ ಅನ್ಕೊಂಡು ಒಂದೊಂದು ಲೋಟದಾಗ ಹಾಲು ಕೊಡ್ತಾರೆ. ನಿಮಗೆ ಕುಡ್ದಿರೇ ಇಲ್ಲ? ನೀವು ಕುಡ್ದಿಲ್ಲ, ಸಿಟ್ಟಾಗಿದ್ದಿರಲ್ಲ, ಗೊತ್ತಿಲ್ಲ ನಿಮಗೆ. ಅಲ್ಲ, ನಮಗೆ ಗೊತ್ತಿಲ್ಲ, ನಂದು ಲಗ್ನ ಆಗಿಲ್ಲ, ಅದಕ್ಕೆ ಕೇಳಕತ್ತೀನಿ ನಿಮಗನ. ಹಿಂಗೆಲ್ಲ ಹಾಲು ಕುಡ್ಕೋತ ಬಂದು ಬಿಡ್ತಾರೆ ಮನೆಗೆ. ಇನ್ನು ಮನೆಗೆ ಬಂದ ಬಳಕ ಇನ್ನು ನೆನಪಿರಲಿ ನಿಮಗೆಲ್ಲ ಹ್ಯಾಂಗೆ ಬದಲಾವಣೆ ಆಗುತ್ತೆ ನೋಡ್ರಿ. ಮದುವೆ ಟೈಮ್ನಾಗ ಅಕ್ಷತೆ ಕಾಳು ಹಾಕ್ತಾರೆ, ಬಣ್ಣ ಬಣ್ಣದ ಅಕ್ಷತೆ ಹಾಕ್ತಾರೆ. ಬಣ್ಣ ಬಣ್ಣದ ಕಲರ್, ವಾಟ್ ಕಲರ್, ಆ ಕಲರ್, ಈ ಕಲರ್, ಎಲ್ಲ ಕಲರ್, ಎಲ್ಲ ಕಲರ್ ಅಕ್ಷತೆ ಕಾಳುಗಳನ್ನು ಹಾಕ್ತಾರೆ. ಮನೆಗೆ ಕರ್ಕೊಂಡು ಬರ್ತಾರೆ. ಮನೆಗೆ ಕರ್ಕೊಂಡು ಬಂದು ಇನ್ನೇನು ಮನೆ ಒಳಗೆ ಇಟ್ಟು ಬಳಕ ಒಂದು ದೊಡ್ಡದು ನೀವೇ ಕೊಟ್ಟಿದ್ದು ಭಾಂಡ್ಯ, ಆ ಒಂದು ದೊಡ್ಡ ಪಾತ್ರೆ ಒಳಗೆ ನೀರು ಹಾಕಿ ಏನೋ ಒಂದು ಅಡಿಕೆನೋ ಒಂದು ಉಂಗುರ್ನೋ ಒಳಗೆ ಹಾಕಿ ಇಬ್ರು ಮಂದಿ ಗಂಡ ಹೆಂಡತಿ ಹುಡುಕ್ಯಾಡ್ ಕಸ್ತಾರ ನೀರಾಗ. ಅದಕ್ಕೇನೋ ಭೂಮ ಅಂತೀರಿ, ಏನಂತೀರಿ, ಅದೊಂದು ಆಟ ಆಡ್ತೀರಿ. ಅದು ಆಟ ಆಡೋದು. ಅದು ಎದಕ್ಕೆ ಆಟ ಆಡಿಸ್ತಾರೆ ಅಂದ್ರೆ, ಅದು ನೀರಾಗಿಟ್ಟು ಇವು ಎರಡೂ ಕೈಗಳು ಅಲ್ಲೇ ಸಿಕ್ಕರು, ನಾವು ಹೆಂಡತಿ ಕೈಗೆ ಅಲ್ಲೇ ಚೂಡ್ತಾನ ಮಗ, ಹಿಂಗೆ ಅಲ್ಲೇ ಒಳಗೆ ಸಿಕ್ಕರ್ನು. ಅವ್ರು ಎರಡು ಬಿಡಂಗಿಲ್ಲ, ಒಂದ ಬಿಡ್ತಾರ. ಬಂಗಾರದ ಉಂಗುರ್ನೋ ಒಂದು ಅಡಿಕೆನೋ ಒಂದ ಇಡ್ತಾರ. ಯಾಕೆ ಇಡ್ತಾರ ಅಂದ್ರೆ, ಗಂಡ ಹೆಣ್ತಿದ ಚಿತ್ತ, ಗಂಡ ಹೆಣ್ತಿದ ಗತ್ತ ಒಂದ್ರ ಮೇಲೆ ಇರಬೇಕು ಅನ್ನೋದಕ್ಕಾಗಿ, ಒಂದಕ್ಕ ಬಡದಾಡ್ಬೇಕು ಅನ್ನೋದಕ್ಕಾಗಿ ಅದು ಒಂದು ಒಳಗೆ ಇಟ್ಟು ನಿಮ್ಗೆ ಆಟ ಆಡಿಸ್ತಾರ. ಇದಕ್ಕೆ ಕರ್ಕೊಂಡು ಬಂದ್ರು. ಇನ್ನು ಕರ್ಕೊಂಡು ಬಂದ ಬಳಕ ಬಲಗಾಲ ಎಡಗಾಲ ಅಂತ ಇದು ಭೇದ ಮಾಡಕ್ ಹೋಗ್ಬೇಡ್ರಿ. ಆಕೆ ಟಣ್ಣತೆ ಕಪ್ಪಿ ಜಿಗದಂಗೆ ಜಿಗಿದು ಬಿಡ್ತಾಳೆ ಈಗಿನವ್ರಿಗೆ. ಅಂದ್ರೆ ನೀವು ಇಷ್ಟೆಲ್ಲ ಆತ್ ನೋಡ್ರಿ. ಇನ್ನು ಈಗ ಕೇಳ್ರಿ, ಅಗಸ್ಯ ಅಂತಂದ್ರೆ ಮದಿ ಆಗಾನ. ಇನ್ನು ಒಯ್ಬೇಕಲ್ಲ, ಒಯ್ಬೇಕಾದ್ರೆ ಮದ್ವೆ ಟೈಮ್ನಾಗ ಏನು ಹಾಕೊಂಡು ತೊಗೊಂಬಂದಾರ? ನಮ್ಮ ತಲೆ ಮೇಲೆ ಬಣ್ಣ ಬಣ್ಣದ ಅಕ್ಕಿ ಕಾಳು ಹಾಕ್ಯಾರ. ಸತ್ತ ಬಳಕ ಬಣ್ಣ ಹೋಗ್ಯದ, ಬರೇ ಬಿಳಿ ಅಕ್ಕಿ ಕಾಳು ಮಾತ್ರ ಹಾಕ್ಯಾರ. ಬಣ್ಣ ಹೋಯ್ತು, ಬಿಳಿ ಅಕ್ಕಿ ಕಾಳು ಅಷ್ಟೇ ಉಳಿತು. ಇನ್ನ ಕರ್ಕೊಂಡು ಬರ್ಬೇಕಾದ್ರೆ ನಿಮಗೆಲ್ಲ ಆಜು ಬಾಜು ಪಕ್ಕದ ಮನೆಯವರು ಒಂದೊಂದು ಲೋಟ ಹಾಲು ಕೊಟ್ಟಾರ. ಇನ್ನು ಹೋಗಬೇಕಾದ್ರೆ ಏನು ಮಾಡ್ಯಾರ ಅಂದ್ರೆ, ಹಾಲು ಕೊಟ್ಟಿಲ್ಲ, ತಲೆ ಮೇಲೆ ಹೂವು ಹಾಕ್ಯಾರ. ಎಲ್ಲಿಂದ ತಂದಾರ ಅಲ್ಲಿಂದೇ ಒಯ್ದಾರ. ಪರಿಮಳರಾವ್ರವ್ರು ಬರೀತಾರೆ, ಅಮ್ಮ ನೀ ಪ್ರೀತಿಸುವವರೆಗೂ ಕೂಡ ನಾನಿನ್ನ ಮಡಿಲೊಳಗೆ, ನೀ ಪ್ರೀತಿಸುವವರೆಗೂ ನಾನಿನ್ನ ಮಡಿಲೊಳಗೆ, ಬೇಸರಿಸಿ ಒಮ್ಮೆ ಆಕಳಿಸಿದರೆ ನಾನಿನ್ನ ಗರ್ಭದೊಳಗೆ. ಏನದ ಹೇಳಿ ನೋಡ. ಆಸೆ 6 ದಿವಸ, ಪ್ರೀತಿ 3 ದಿವಸ, ದುಡ್ಡಿರೋ ಗಂಟ ದುನಿಯಾ ಜೀವನ ಇರೋ ತನಕ ಲಾಲಿ ಜಾಲಿ, ಸತ್ ಮೇಲೆ ಖಾಲಿ. ಊರಿಗೆ ಒಂದು ಊಟ, ಮನೆಗೆ ಒಂದು ಫೋಟೋ, ಸತ್ಯ ಸಾಯಲ್ಲ, ಸುಳ್ಳು ಉಳಿಯಲ್ಲ. ಸಾಲ ಸೌಕರಂದು, ಜೀವ ಭಗವಂತಂದು, ಹಣೆ ಬರಹ ಬ್ರಹ್ಮಂದು. ಹಗಲು ರಾತ್ರಿ ಅಷ್ಟೈಶ್ವರ್ಯ ಯಮರಾಯಂದು. ಹೆಂಡತಿ ಮಕ್ಕಳು ಹಗಲು ರಾತ್ರಿದು. ಶಿವನರಿಯದ ಸಾವಿಲ್ಲ, ತನುವರಿಯದ ನೋವಿಲ್ಲ, ಮನವರಿಯದ ಮಾತಿಲ್ಲ. ಈ ಜಗತ್ತಿನೊಳಗ ಭೂತಾಯಿ ಜನ್ಮ ಕೊಟ್ಟು ನಮ್ಮನ್ನ ಚೆನ್ನಾಗಿರು ಮಗ ಅಂತ 9 ತಿಂಗಳ ಜಾಗ ಕೊಟ್ಟಳ. ತಾಯಿ ಜನ್ಮ ಕೊಟ್ಟಿದ ಬಳಕ ಹೊರಗೆ ಬಂದ ಬಳಕ ಭೂತಾಯಿ ಹೇಳಳ, ಇರಾ ತನಕ ನಿಯತ್ತಾಗಿ ಬದುಕು ಮಗ ಅಂತ ಭೂತಾಯಿ ಮೇಲೆ ಇಟ್ಕೊಂಡಳ. ಇದು ಬಿಟ್ಟು ಅನ್ಯತವಾಗಿ ಹೋದ್ರೆ ಹೆಂಗ್ ಮಾಡೋದು? ಯಾಕೆ ಇವತ್ತಿನ ದಿನಮಾನದೊಳಗೆ ಇದೆಲ್ಲ ನಾವು ಕಲಿಬೇಕಾಗಿದೆ ಅಂತ ಕೇಳಿದ್ರ, ಇವೆಲ್ಲ ಮದುವೆ ಸಂಸ್ಕಾರ ವಿಚಾರ ಹಿಂದಿನ ದಿನಮಾನದೊಳಗೆ ಇವೆಲ್ಲ ಹೇಳ್ತಿದ್ರು. ಯಾರಿಗೂ ಕೂಡ ನೀವೆಲ್ಲ ಕುಳಿತಿರುವಂತ ತಾಯಂದ್ರು ಬರೇ ಒಂದು ಮನಿ ಬೆಳಗವ್ರಲ್ಲ. ನೀವು ಮನೆಗೆ ಬರಬೇಕಾದ್ರೆ ಕೈಯಾಗ 1-2 ಆರತಿ ಇರ್ತಾವ ನೋಡ್ರಿ. ಆರತಿ ಅವು ಯಾಕೆ 4 ಆರತಿ ಇಲ್ಲ, 2 ಆರತಿ ಇಟ್ರ? 2 ಆರತಿ ಎದಕ್ಕಿಟ್ಟಾರ ಅಂದ್ರ, ಒಂದು ಆರತಿಯಿಂದ ಬೆಳಗೋದ್ರಿಂದ ನಿನ್ನ ತವ್ರ ಮನಿ ಬೆಳಗಲಿ, ಇನ್ನೊಂದು ಆರತಿ ನಿನ್ನ ಗಂಡನ ಮನಿ ಬೆಳಗಲಿ ಅಂತ 2 ಆರತಿ ಕೊಟ್ಟು ಕಳ್ಸ್ಯಾರ.
ನಾವೇನ್ ಮಾಡೀವಿ ಬಂದು 2 ಆರತಿ ಇಲ್ಲೇ ಗಂಡನ ಮನೆಗೆ ಮಾಡೀವಿ. ಒಂದು ಅತ್ತಿ ಮಾವನ ಆರತಿ, ಒಂದು ನಾವು ಸಪ್ರೇಟ್ ಆರತಿ ಹೋಯ್ತ ಕಡೆ. ಮತ್ತು ಹಿಂಗದಾರ ಅವ್ವ ಅಪ್ಪನು. ನೀವಿನ್ನ ಮನೆಗೆ ಹೋಗಂಗಿಲ್ಲ, ಹೋದ ತಕ್ಷಣ ಫೋನ್ ಹಚ್ಚದೆ, ಹಲೋ. ಅವನಿಗೆ ಪಟ್ಟತೆ ಒಳಗೆ ಹಾಕೋ. ಯಾರಿಗೆ? ಗಂಡಗ. ಯವ್ವ ಇವಳು ಹೋಗಿ ಇನ್ನ 2 ತಿಂಗಳಾಗಿಲ್ಲ, ಹಂಗ ಹೇಳೇ ಬಿಡೋದು. ಪಟ್ಟತೆ ಬರ ಯುಗಾದಿ ಹಬ್ಬಕ್ಕೆ ಬ್ಯಾರೆ ಆಗ್ಬೇಕು ನೋಡಿ. ನೀವು ಯಾರು ಕೂಡ ಬ್ಯಾರೆ ಆಗೋದು? ಈ ಜಗತ್ತಿನೊಳಗೆ ದೊಡ್ಡ ದೊಡ್ಡವರಿಗೆ ಬಿಟ್ಟಿಲ್ಲ, ಇನ್ನು ನಾವು ನೀವು ಯಾವ ಲೆಕ್ಕ ಇಲ್ಲ. ಕೂಡಿರೋದು ಈ ಪ್ರಪಂಚದೊಳಗಿಲ್ಲ. ಶರಣನ ಮನಿ ಬ್ಯಾರೆ ಆಗಿಲ್ಲ ಏನು? ನೀವು ತಲೆಯಾಗಿಟ್ಕೋರಿ, ಮನಿ ಬ್ಯಾರೆ ಆಗಲಿ ಬ್ಯಾಡನಂಗಿಲ್ಲ. ಮನಸ್ಸುಗಳನ್ನ ಬೇರೆ ಮಾಡುವಂತ ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ. ಮನಸ್ಸುಗಳು ಗಟ್ಟಿಯಾಗಿರ್ಬೇಕು. ಹಾಗಿರೋದ್ರಿಂದ ಮನಸ್ಸುಗಳು ಎಷ್ಟು ಗಟ್ಟಿಯಾಗಿ ನಿಲ್ತಾವೆ ಅಷ್ಟು ಬದುಕು ಗಟ್ಟಿಯಾಗಿ ನಿಲ್ಲುತ್ತ. ಈಗ ಮುಂದೆ ಬರ್ರಿ ಅಂದ್ರೆ ಇಲ್ಲೇ ಕೂತಿರಿ ಬಂದೀಗ. ಈಗ ಇಲ್ಲೇ ಅದ ಜಾಗ. ಈಗ ಮುಂದೆ ಬನ್ನಿ, ನೀವು ಅಲ್ಲೇ ಕೂಡಿ ಸುಮ್ ಕೇಳ್ರಿ ಅಷ್ಟೇ. ಕೂಡಿ ಅಕ್ಕ ಕೂಡು. ಏನು ಸಂಭ್ರಮ, ಏನು ಸಂತೋಷ. ಇನ್ನು ಮದ್ಯಾಗ ಇವ್ರದೆಲ್ಲ ಗದ್ಲು ನಡೆದ್ರ ಅವ್ರದ್ದು ಗದ್ಲು ಬೇರೆ. ಅದು ಸೇರಿ ನನಗೆ ಬರಲಿಲ್ಲ, ಇದು ಸೇರಿ ನಿನಗೆ ಹೋಗಲಿಲ್ಲ. ಗೊತ್ತು ಯವ್ವ, ಈ ಹರಿದು ಹೋಗುವಂತ ಸೀರೆಗೆ ಆಸೆ ಮಾಡಬೇಡ್ರಿ. ಲಾಸ್ಟ್ ಒಂದು ಸೀರೆ ಅದ ನೋಡ್ರಿ, ಅದಕ್ಕೆ ಆಸೆ ಮಾಡ್ರಿ. ಲಾಸ್ಟ್ ಒಂದು ಸೀರೆ ಅದು ಯಾವ್ದು ಗೊತ್ತೇನು? ಒಯ್ದು ಕುಣ್ಯಾಗ ಇಡ್ಬೇಕಾದ್ರೆ ಬರ್ತದಲ್ಲ ತವ್ರ ಮನೆ ಸೀರೆ, ಅದ ಸೀರೆ. ಇದೇನು ಮಾಡೋದು? ಆಧುನಿಕ ಗರತಿ ಬರೀತಾಳೆ ತಾಯಿಯ ತಾಕತ್ ಹೆಂಗದ ಅನ್ನೋದಕ್ಕೆ. ಸ್ವರ್ಗಕ್ಕ ಹೋಗಾಕ ನಡುವೊಂದು ವಸ್ತ್ಯಾಕ. ಸತ್ತಾಳ, ಮಲ್ಲಿಗೆ ಮಂಟಪದೊಳಗ ಕುಂತಾಳ. ಮ್ಯಾಲಿನ ಶಿವ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅನಾಕತ್ತನ. ಶಿವನಿಗೆ ಇಕ್ಕಿ ಹೇಳ್ತಾಳಂತ, ಸ್ವರ್ಗಕ್ಕ ಹೋಗಾಕ ನಡುವೊಂದು ವಸ್ತ್ಯಾಕ. ಪರಮಾತ್ಮ ಸ್ವಲ್ಪ ನಿಲ್ಲೋ, ನನ್ನ ಕರ್ಕೊಂಡು ಹೋಗ್ಬೇಡ ಅಂದಳಂತ. ಪರಮಾತ್ಮ ಅಂತನ ಯಾಕ? ತವರವರು ಬರ್ತಾರ ತಡಿ ಶಿವನ ನನಗಾಗಿ, ಮುತ್ತಿನ ದಂಡಿ ತರತಾರ. ಎಷ್ಟು ದೊಡ್ಡವರಲ್ಲ ನೀವೆಲ್ಲ. ಸ್ಮಶಾನದ ಮಲ್ಲಿಗೆ ಮಂಟಪದೊಳಗ ಕೂತ್ರೂ ಕೂಡ ತವ್ರ ಮನೆಯದು ದಂಡಿ ಹಾರು ಬಂದ ಬಳಕನ ನನ್ನ ಶರೀರ ಹೋಗ್ಲಿ ಅಂದವರು ನಿಜವಾದ ತಾಯಂದ್ರು. ನಮ್ಮ ಹಂಗಲ್ಲ. ಸತ್ಯ ದೆವ್ವಾದ್ರೆ ಯಾರೇ ಮೈಯಾಗ ಹೋಗಿ. ಮೊನ್ನೊಬ್ಬರು ಬಂದಿರು, ಸತ್ತನ ಪುರಾಣ ನಡೆದಿತ್ತು, ಮೈಯಾಗ ಬಂದ ನವ ಅದೆಲ್ಲ ಅಟ್ಟತ್. ನಾನು ಯಾಕೋ ಯಾಕೋ ನಂಗೆ ಹಿಮಾಲ್ ತಿನ್ಬೇಕು. ನಾ ಇದೆ ಅವನ ಮೈಯಾಗ ಬಂದು ಬೇಡ ನಾವ. ನೀವೆಲ್ಲ ತಾಯಂದ್ರು ಬಹಳ ಶ್ರೇಷ್ಠ. ಹಂಗಂತ ನಾವು ಕನಿಷ್ಠ ಅಲ್ಲ, ತಲೆಗಿಟ್ಕೋರಿ ನೀವೆಲ್ಲ. ನಾವು ಶ್ರೇಷ್ಠನೇ.